ಫ್ರೆಂಡ್ಸ್, ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ನಿಮ್ಮೊಂದಿಗೆ ನಾನು ಬಪ್ಪನ ಕಥೆನ ಹೇಳೋಣ ಅಂತಿದ್ದೀನಿ, ಗಣೇಶನ ಕಥೆನ. ಸ್ನೇಹಿತರೆ, ನಮ್ಮ ಮಕ್ಕಳು ತಿಳಿದುಕೊಳ್ಳಬೇಕಾಗಿರೋ ವಿಷಯದಲ್ಲಿ ಒಂದನೇ ಏನಂದರೆ ಗಣಪನ ಕಥೆಗಳು. ಸ್ನೇಹಿತರೆ, ಮಕ್ಕಳಿಗೆ ಬಪ್ಪನ ಕಥೆ ಹೇಳಿರಿ, ಸರಿನಾ? ಗಣೇಶನ ಪೂಜೆ ವಿಧಾನಗಳಲ್ಲಿ ಮಕ್ಕಳು ಆಸಕ್ತಿ ಹೊಂದ್ತಾರೆ ಇಲ್ವ ಸ್ನೇಹಿತರೆ? ಆದರೆ ಅವ್ರ ಕತೆ ಕೇಳೋಕ್ಕೆ ಅಂತೂ ತುಂಬ ಇಷ್ಟಪಡ್ತಾರೆ ಅಲ್ವ ಸ್ನೇಹಿತರೆ? ನಿಮ್ಮ ಮಕ್ಕಳು ತಿಳಿದುಕೊಳ್ಬೇಕಾಗಿದ್ದ ಮೊದಲ ವಿಷಯ ಏನಂದರೆ ಗಣೇಶನ ಕತೆ. ಹಿಂದೂ ಪುರಾಣಗಳ ಪ್ರಕಾರ ಗಣೇಶ ಅತ್ಯಂತ ಜನಪ್ರಿಯವಾದ ದೇವರು. ಎಲ್ಲ ಸಾರಿಯೂ ಅವರಿಗೆ ಅಗ್ರಪೂಜೆ. ಗಣೇಶನ ವಿಗ್ರಹಗಳು ಪ್ರತಿಯೊಂದು ಮೂಲೆಯಲ್ಲಿ ಸರ್ವವ್ಯಾಪಿ. ಗಣೇಶ ಚತುರ್ಥಿ ಎಂದರೆ ದೇಶದ ಎಲ್ಲೆಡೆ ಸಂಭ್ರಮ. ಗಣೇಶ ಎಂಬ ಹೆಸರು 2 ಪದಗಳನ್ನು ಒಳಗೊಂಡಿದೆ. ಗಣ ಎಂದರೆ ಜನಸಾಮಾನ್ಯರು, ಈಶ ಎಂದರೆ ಈಶ್ವರ. ಇವೆರಡರ ಸಂಗಮವೇ ಗಣೇಶ. ಈ ಹಬ್ಬದಲ್ಲಿ ಅಕ್ಷರಶಃ ಗಣೇಶನನ್ನು ಹಲವು ವರ್ಷಗಳಿಂದ ಪೂಜಿಸಲಾಗುತ್ತಿದೆ. ಅವರ ಕಥೆಗಳು ಸಾಕಷ್ಟು ಜನಪ್ರಿಯಗಳಿಸಿವೆ. ಅವನ ಜನ್ಮಕಥೆ. ಶಿವ ಮತ್ತು ಪಾರ್ವತಿ ದೇವಿಯು ಕೈಲಾಸ ಪರ್ವತದ ಮೇಲೆ ವಾಸವಿದ್ದರು. ಹೆಚ್ಚಿನ ಸಮಯ ಪಾರ್ವತಿ ಪರ್ವತದಲ್ಲಿ ಏಕಾಂಗಿಯಾಗಿರುವಾಗ ಶಿವನು ತನ್ನ ಇತರ ಜವಾಬ್ದಾರಿಗಳನ್ನು ಪೂರೈಸುತ್ತಿದ್ದರು. ಒಂದು ದಿನ ಪಾರ್ವತಿ ಸ್ನಾನ ಮಾಡಲು ಹೋಗಬೇಕಾಗಿತ್ತು. ಆಗ ಕಾವಲಿಗೆ ಇರಲಿ ಎಂದು ಅರಶಿನದಿಂದ ಮಗುವಿನ ಪ್ರತಿಮೆ ಮಾಡಿ ಅದಕ್ಕೆ ಜೀವ ತುಂಬಿದಳು. ಅವಳು ಅಮ್ಮನಿಗೆ ಸಂಪೂರ್ಣ ನಿಷ್ಠನಾಗಿದ್ದನು ಗಣೇಶನು. ನಾನು ಸ್ನಾನಕ್ಕೆ ಹೋಗುತ್ತಿದ್ದೇನೆ ಮಗನೇ, ಯಾರಾದರೂ ಬಂದರೂ ನೋಡಿಕೋ ಎಂದನು. ಕಾವಲು ಕಾಯುತ್ತಿದ್ದ ಗಣಪನಿಗೆ ಪರಮೇಶ್ವರರು ಎದುರಾದರು. ಆಗ ಶಿವನು ಜಾಗ ಬಿಡುವಂತೆ ಕೇಳಿದಾಗ ಗಣಪನು ಒಪ್ಪಲಿಲ್ಲ. ಎಷ್ಟೇ ಹೇಳಿದರೂ ಕೇಳದ ಗಣಪನ ಬಗ್ಗೆ ಕೋಪಗೊಂಡು ಶಿವನು ಗಣೇಶನ ಶಿರಚ್ಛೇದ ಮಾಡಿದನು. ಪಾರ್ವತಿಯು ಸ್ಥಾನದಿಂದ ಹೊರಬರುವಾಗ ಅವಳು ಸೃಷ್ಟಿಸಿದ ಮಗುವಿನ ಶಿರಚ್ಛೇದವಾಗಿರುವುದು ಕಂಡು ತಿಳಿಯಿತು. ಶಿವನ ಮೇಲೆ ಕೋಪಗೊಂಡು ವಿಶ್ವದ ನಾಶಕ್ಕೆ ಎದುರಾದಳು. ಬ್ರಹ್ಮಾಂಡದ ಜವಾಬ್ದಾರಿಯು ಬ್ರಹ್ಮ, ವಿಷ್ಣು ಮತ್ತು ಶಿವನ ಜವಾಬ್ದಾರಿಯಾಗಿತ್ತು. ಬ್ರಹ್ಮನು ಪಾರ್ವತಿಯ ಕೋಪಕ್ಕೆ ಸಾಕ್ಷಿಯಾದರು ಮತ್ತು ಶಿವನ ಪರವಾಗಿ ಪಾರ್ವತಿ ದೇವಿಯ ಬಳಿ ಕ್ಷಮೆಯಾಚಿಸಿದರು. ಬ್ರಹ್ಮಾಂಡವನ್ನು ನಾಶ ಮಾಡದಂತೆ ಸಲಹೆ ನೀಡಿದರು. ಗಣೇಶನಿಗೆ ಮತ್ತೆ ಜೀವ ಕೊಡುವಂತೆ ಅವರನ್ನು ಪೂಜಿಸುವಂತೆ ಷರತ್ತುಗಳನ್ನು ಹಾಕಿದಾಗ ಶಿವನು ಒಪ್ಪಿದರು. ಶಿವ ಕೂಡ ತನ್ನ ಕೋಪದಲ್ಲಿ ತಾನು ಮಾಡಿದ ತಪ್ಪನ್ನು ಅರಿತುಕೊಂಡು ಪಾರ್ವತಿ ಬಳಿ ಕ್ಷಮೆಯಾಚಿಸಿದರು. ತನ್ನ ಸೇವಕರನ್ನು ಕರೆದು ಶಿವ ಕಾಡಿಗೆ ಹೋಗಿ ದಕ್ಷಿಣಕ್ಕೆ ತಲೆ ಹಾಕಿರುವವರ ತಲೆಯನ್ನು ತರುವಂತೆ ಹೇಳಿದರು. ಆದರೆ ಅವರು ಆನೆಯ ತಲೆಯನ್ನು ತಂದರು. ನಂತರ ಆನೆಯ ತಲೆಯನ್ನು ಗಣೇಶನಿಗೆ ನೀಡಲಾಗಿತ್ತು. ಆಗ ಗಣೇಶ ಜೀವ ತಾಳಿದನು. ಸ್ನೇಹಿತರೆ, ನಾವು ತಿಳಿದುಕೊಳ್ಳಬೇಕಾಗಿದ್ದೇನೆಂದರೆ ಕೋಪವು ನಮ್ಮ ಹತ್ತಿರದ ಮತ್ತು ನಮ್ಮ ಆತ್ಮೀಯರಿಗೆ ಹೇಗೆ ಹಾನಿಯುಂಟು ಮಾಡುತ್ತದೆ. ಸಾಧ್ಯವಾದಷ್ಟು ಬೇಗ ತಪ್ಪನ್ನು ಸರಿಪಡಿಸುವುದು ಒಳ್ಳೆಯದು ಸ್ನೇಹಿತರೆ, ಅಷ್ಟು ಅಗತ್ಯ.